ಹೇ ಥೈಲೆಂಡರಿಗೂ ನಮಸ್ಕಾರ. ಜೆಕ್ಸ್ ಪ್ಲಿನಂಡ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಇಂದು ನಮ್ಮ ಜೀವನ ಪ್ರತಿ ಸೆಕೆಂಡಿನ ಅಹಸ್ಯದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಇದು ತುಂಬಾ ಶಕ್ತಿಶಾಲಿ ಆದರೆ ಅದಿಶಿ. ನಾವು ಗುರುತ್ವಾಕರ್ಷಣೆಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಹಾಗಾದರೆ ಅದು ನಿಖರವಾಗಿ ಇನ್ನು ಗುರುತ್ವಾಕರ್ಷಣೆಯನ್ನು ಒಂದು ದೊಡ್ಡ ಅದಿಶಯ ಕಾಂತ ಎಂದು ಊಹಿಸಿಕೊಳ್ಳಿ. ಇದು ವಸ್ತುಗಳನ್ನು ಒಂದಕ್ಕೊಂದು ಸೆಳೆಯುವ ನೈಸರ್ಗಿಕ ಶಕ್ತಿ. ಧ್ರುವೀರಾಶಿ ಇರುವ ಪ್ರತಿಯೊಂದು ವಸ್ತು ತನ್ನದೇ ಆದ ಗುರುತ್ವಾಕರ್ಷಣೆ ಹೊಂದಿದೆ. ಇದು ನಕ್ಷತ್ರಪುಂಜಗಳನ್ನ ಹುಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಅಂದು ಸರಳವಾಗಿ ಬ್ರಹ್ಮಾಂಡಿ ಬ್ರಿಯಾಂಪೋಲಿಯನ್ ಭಾರವನ್ನು ಹಿಡಿದರೆ ಹಾಲೆ ಬಾಗುತ್ತದೆ. ಸಂಗನ್ ಗೌಲಿಯ ಇಳಿಜಾರಿಗೆ ಜಾರುತ್ತದೆ. ಇದು ಕೇವಲ ಸೆಳೆತವಲ್ಲ, ಇದು ಬ್ರಹ್ಮಾಂಡ ಆಕಾರ ಪರಿಣಾಮ. ಮರದಿಂದ ಬಲ್ಲುವ ಸೇಬಿನಿಂದ ಚಂದ್ರ ಕಕ್ಷೆಯವರೆಗೆ ಇದೇ ಗುರುತ್ವ. ಇದಿಲ್ಲದಿದ್ದರೆ ನಮ್ಮ ಜಗತ್ತುಗೊಂಡ ಕಣದ ಗುರುತ್ವಾಕರ್ಷಣೆ ವಸ್ತುಗಳನ್ನು ಒಂದಕ್ಕೊಂದು ಸೆಳೆಯುವ ಅದೃಶ್ಯ ಶಕ್ತಿ. हिंदी गुरुत्वाकर्षण एक अदृश्य शक्ति है जो चीजों को एक दूसरे की ओर खींचती है. हाँ, ಸರ್ ಓಸಾಕ್ ನ್ಯೂಟನ್ ಬಗ್ಗೆ ಮಾತನಾಡೋಣ. ಸೇಬು ಬಿದ್ದಾಗ ಒಂದು ದೊಡ್ಡ ಪ್ರಶ್ನೆ ಹುಟ್ಟಿತು. ವಸ್ತುಗಳು ಯಾವಾಗಲೂ ನೇರವಾಗಿ ಕೆಳಗೆ ಚೀಕೆ ಬೆಲ್ಲುತ್ತವೆ. ಇದರಿಂದ ಸಾರ್ವತ್ರಿಕ ಗುರುತ್ವಾಕರ್ಷಣೆಯೇ ನಿಯಮ ಬರೆಯಲಾಯಿತು. ಆ ಶಕ್ತಿ ಎರಡು ವಿಷಯಗಳಿಗೆ ಅವಲಂಬಿತ: ದ್ರವ್ಯರಾಶಿ ಮತ್ತು ದೂರ. ಹೆಚ್ಚು ದ್ರವ್ಯರಾಶಿ, ಹೆಚ್ಚು ಗುರುತ್ವ ಸೆಳೆತ. ಭೂಮಿಯು ಸೇಬುವನ್ನು ಸೆಳೆಯುತ್ತದೆ, ಸೇಬು ಸಹ ಭೂಮಿಯನ್ನು ಸ್ವಲ್ಪ ಸೆಳೆಯುತ್ತದೆ. ಕಣದ ದ್ರವ್ಯರಾಶಿ ಹೆಚ್ಚಾದಷ್ಟು ಗುರುತ್ವ ಹೆಚ್ಚಾಗುತ್ತದೆ. ಹಿಂದಿ ದ್ರವ್ಯಮಾನ್ ಜ್ಯಾದಾ, ಗುರುತ್ವಾಕರ್ಷಣ ಬಲ್ ಜ್ಯಾದಾ. ದೂರ ಹೆಚ್ಚಾದಂತೆ ಗುರುತ್ವ ಕಡಿಮೆಯಾಗುತ್ತದೆ. ವೈಫೈ ಹಂಗೆ ಹತ್ತಿರ ಬಲಿಷ್ಮ, ದೂರ ದುರ್ಬ. ಗಗನಯಾತ್ರಿಗಳು ಮುಕ್ತರಲ್. ಅವರು ಬೀಳುತ್ತಲೇ ಇದ್ದರೂ ಮುಂದಕ್ಕೆ ವೇಗದಿಂದ ಚಲಿಸಿ ಕಕ್ಷೆಯಲ್ಲಿ ಇರುತ್ತಾರೆ. ಧ್ರುವೀರಾಶಿ ದೂರ ಸಮತೋಲನವೇ ಸಂದ್ರವ್ಯೂಹದ ಸಾಮರ್ಥ್ಯ. ಸಾರಾಂಶ: ಹೆಚ್ಚು ಧ್ರುವೀರಾಶಿ, ಹೆಚ್ಚು ಗುರುತ್ವ. ಹೆಚ್ಚು ದೂರ, ಕಡಿಮೆ ಗುರುಬ. ಅದರಿನಿಂದ ಚಂದ್ರನು ಭೂಮಿಯನ್ನು, ಎಲ್ಲ ಗ್ರಹಗಳು ಸೂರ್ಯನನ್ನು ಸುತ್ತುತ್ತವೆ. ಇದು ಮಾಂತ್ರಿಕವಲ್ಲ, ಇದು ಹೊತ್ತಶಾಸ್ತ್ರ. ಅಪಿಂದ ಸ್ಫುಟ ಉದಾಹರಣೆ: ವಸ್ತುಗಳು ಕೆಳಗೆ ಬಲ್ಲುತ್ತವೆ. ತೂಕ್ಷ ಎಂದರೆ ನಿಮ್ಮ ದ್ರವ್ಯರಾಶಿಯ ಮೇಲೆ ಭೂಮಿಯ ಸೆಳೆತ. ಚಂದ್ರನಲ್ಲಿ ಧ್ರುವೀರಾಶಿ ಅದೇ, ತೂಕ ಕಡಿಮೆ, ಅಲ್ಲಿನ ಗುರುತ ದುರ್ಬ. ಕಣದ ಹಿಂದಿ ಭೂಮಿಯ ಸೆಲೆ ಕಾರಣ ಕೆಳಗೆ ಬೆಲ್ಲುತ್ತವೆ. ಪೃಥ್ವಿ ಅಪ್ನೆ ಕೇಂದ್ರ ಕಿ ಓರ್ ಖೀಂಚ್ತಿ ಹೈ. ನಾವು ನಡೆದು ಓಡಿ ಜಿಗಿತು ಮತ್ತೆ ಕೆಳಗೆ ಬರಲು ಕಾರಣ ಗುರುತ. ಅಸತದ ಮುಂಭಾಗದ ವಯ ಕೆಳಮುಖ ಸೆಳೆತ ಇವ ಆರ್ಕ್ ಕ್ರೀಡಾಪಟುದರಿಗೆ ನಿರ್ಣಾಯಕ. ನೀರು ಕೆರಕ್ಕೆ ಹರಿಯುವುದು ವೆಕ್ಕೆ ಗುರುತ್ವಾಕರ್ಷಣೆ. ನದಿಗಳು ಸಮುದ್ರಕ್ಕೆ, ಮರೆ ನೆಲಕ್ಕೆ, ಜೀವನದ ನೆರಿನ ಚಕ್ರಕ್ಕೆ ಮೂಲ. ಗುರುತ್ವ ಅನಿಲದುಳನ್ನು ಜಲೆದು ನಕ್ಷತ್ರ ಗ್ರಹಗಳನ್ನು ಹುಟ್ಟಿಸಿತು. ಗ್ರಹಗಳು ಸೂರ್ಯನನ್ನು ಉಡಿನ ಕ್ಯಾಲ್ಕಕ್ಸಿ ಕೇಂದ್ರವನ್ನು ಸುತ್ತುತ್ತೇವೆ. ಕೇಂದ್ರದ ಸೂಪರ್ ಮ್ಯಾಸಿ ಕಪ್ಪು ಕುಡಿಸೆಲೆಯ ಕಾಯ್ದಿರ್ತದೆ. ಸಂತ ಕ್ಷುದ್ರ ಗ್ರಹದಿಂದ ಬುಧದ ಗುಂಪುಗಳವರೆಗೆ ಚಲನೆಯನ್ನು ಇದೇ ನಿಯಂತ್ರಿಸುತ್ತದೆ. ಮರಗಳು ಸೆಲೆಯ ವಿರುದ್ಧ ಬೆರೆದು ನಮ್ಮ ಕಾಂಡ ಸ್ನಾಯುಗಳು ದೇಹವನ್ನು ನೇರವಾಗಿ ಇಡುತ್ತವೆ. ಅಂತರಿಕ್ಷದಲ್ಲಿ ಗುರುತ ಕಡಿಮೆ, ಸ್ನಾಯು ಮೂಡೆ ದುರ್ಬ, ವ್ಯಾಯಾಮ ಅಗತ್ಯ. ಮುಂದೆ ಸೇಬು ಬೀಳುವುದನ್ನು ನೋಡಿದಾಗ ಅಚ್ಚರಿಯನ್ನು ಮೆಚ್ಚಿ. ಗುರುತ್ವ ಮುನ್ನ ಶಕ್ತಿಶಾಲಿ, ನಮ್ಮ ಎಲ್ಲರನ್ನೂ ಸಂಪರ್ಕಿಸುವ ದಾರಿಯಂತೆ. ಪಿಸ್ಕತ್